ಸರ್ ಇದು ಬಂದ್ಬಿಟ್ಟು ಸೋಲಾರ್ ಎಕ್ಲಿಪ್ಸ್ ಅಂತ. ನಾನು ಬಂದ್ಬಿಟ್ಟು ಜೂನಿಯರ್ ಕಾಲೇಜ್ ಹೈಸ್ಕೂಲ್ ಸೆಕ್ಷನ್ ದೊಡ್ಡಬಳ್ಳಾಪುರ ಧನುಷ್ಗೌಡ ಎಲ್ಲ 10th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀನಿ. ಇದು ಏನಂದರೆ ಈಗಿನ ಜನ್ರೇಷನ್ 4 ಮತ್ತು 5ನೇ ಕ್ಲಾಸ್ ಮಕ್ಕಳಿರ್ತಾರಲ್ಲ ಅವರಿಗೆ ಸೂರ್ಯಗ್ರಹಣ ಅಂದರೆ ಏನು ಮತ್ತು ಚಂದ್ರಗ್ರಹಣ ಎಂದರೇನು ಅಂತ ತೋರ್ಸೋಕ್ಕೆ ಈಗಿಂದನೇ ಇದು ಮಾಡ್ಬೋದು. ಸರ್ ಇದು ಸೂರ್ಯ ಅಂದರೆ ಸೂರ್ಯ, ಇದು ಚಂದ್ರ, ಇದು ಭೂಮಿ. ಓಕೆ ಸರ್ ಇವಾಗ ಸೂರ್ಯನ ಬೆಳಕು ಚಂದ್ರನ ಮೇಲೆ ಬಿದ್ದಾಗ ಇದು ಚಂದ್ರನ ಶ್ಯಾಡೋ ಅಂದರೆ ಪ್ರತಿಬಿಂಬ ಅದು ಇದು ಭೂಮಿ ಮೇಲೆ ಬೀಳುತ್ತೆ ಸರ್. ಆವಾಗ ಸೂರ್ಯಗ್ರಹಣ ಆಗುತ್ತೆ. ಅದನ್ನು ನಾವು ಇಂಗ್ಲೀಷಲ್ಲಿ ಸೋಲಾರ್ ಎಕ್ಲಿಪ್ಸ್ ಅಂತ ಕರಿತೀವಿ ಸರ್. ಚಂದ್ರನು ಇಲ್ಲಿಗೆ ಬಂದಾಗ ಭೂಮಿ ಮಧ್ಯೆ ಇರ್ತಾನೆ. ಸೂರ್ಯ ಮತ್ತು ಚಂದ್ರನ ಮಧ್ಯೆ ಇದ್ದಾಗ ಇದು ಚಂದ್ರಗ್ರಹಣ ಅಂದರೆ ಲೂನರ್ ಎಕ್ಲಿಪ್ಸ್ ಇಂಗ್ಲೀಷಲ್ಲಿ. ಓಕೆ ಇವಾಗ ನಾನು ನಿಮ್ಗೊಂದು ಟ್ರಯಲ್ ತೋರಿಸ್ತೀನಿ ಸರ್. ವೇಟ್ ಆಫ್ ಮಾಡಿ ಸರ್. ಇದನ್ನೆಲ್ಲ ನಾನು ಮನೆಯಲ್ಲೇ ಮಾಡಿದ್ದೀನಿ, ಯಾರು ಹೆಲ್ಪು ತೊಗೊಂಡಿಲ್ಲ. ಇದು ನಾನು ಗೌರ್ಮೆಂಟ್ ಸ್ಕೂಲ್ಗೆ ಕೊಟ್ಬಿಡೋಣ ಅಂತ. ಸೂಪರ್. ಇವಾಗ ಅವ್ರಿಗೆ ಟ್ರಯಲ್ ಮಾಡ್ತಿದ್ದೀವಿ, ಈಗ ತೋರಿಸ್ತೀವಿ ನಮಗೆ ಟ್ರಯಲ್. ಓಕೆ ಸರ್ ಇದು ನಕ್ಷತ್ರಗಳು ಹೆಂಗೆ ಸೂರ್ಯನು ಚಂದ್ರನ ಭೂಮಿಯ ಮೇಲೆ ಹೆಂಗೆ ಪರಿಣಾಮ ಬೀರ್ತಾ ಇರೋದು, ಹೆಂಗೆ ಶ್ಯಾಡೋ ತೋರಿಸ್ತಾ ಇರೋದು ಅಂತ ಸರ್. ಓಕೆ ಇದು 4-5ನೇ ಕ್ಲಾಸ್ ಮಕ್ಳಿಗೆ ಪಾಠ ಐತೆ, ಅವ್ರಿಗೆ ಪಾಠ ಮಾಡಿರ್ತಾರೆ. ಆದರೆ ಚಂದ್ರ ಏನು ಅಂತ ಇವೆಲ್ಲ ಏನು ಅಂತ ಗೊತ್ತಿರಲ್ಲ. ಅದಕ್ಕೆ ನಾನು ಇದನ್ನ ಸೈನ್ಸ್ ಲ್ಯಾಬಲ್ಲೆಲ್ಲ ನಮ್ಮ ಮಕ್ಳಿಗೆ ಇಟ್ಟು ಅವ್ರಿಗೆ ಸ್ಕೂಲ್ ಮಕ್ಕಳಿಗೆ ಡೊನೇಟ್ ಮಾಡಿಬಿಡೋಣ ಅಂತ ಸರ್. ಇದು ಮನೆಯಲ್ಲೇ ಮಾಡಿ ನಾನು ಯಾರ ಪೆಲ್ಲಕ್ಕೂ ತೊಗೊಂಡಿದ್ದೆ ಸರ್. ಓಕೆ ಸೂಪರ್. ಥ್ಯಾಂಕ್ ಯು ಸರ್.